ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗದ್. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬೆಂಗಳೂರು ಕಚೇರಿಯಲ್ಲಿ ಅಧೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಚಂದ್ರಶೇಖರ್ ಎನ್ನುವಂಥವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ 6 ಪುಟಗಳ ಡೆತ್ ನೋಟನ್ನು ಅವರು ಬರೆದಿದ್ದಾರೆ. ಅವರು ಬರೆದಂತಹ ಡೆತ್ ನೋಟ್ನಲ್ಲಿ ಒಂದಷ್ಟು ಮಹತ್ವವಾದಂತಹ ಆರೋಪಗಳನ್ನು, ಗಂಭೀರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ತಮ್ಮ ಸಾವಿಗೆ ಕಾರಣ ಯಾರು ಅನ್ನೋಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ದುರ್ಗಣ್ಣನವರ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕಿ ಸುಚಿಸ್ಮಿತಾ ಅವರೇ ನನ್ನ ಸಾವಿಗೆ ಕಾರಣ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಚಿವರ ಮೌಖಿಕ ಆದೇಶದ ಮೇರೆಗೆ, ಸಚಿವರ ಮೌಖಿಕ ಸೂಚನೆಯ ಮೇರೆಗೆ 187 ಕೋಟಿ ರೂಪಾಯಿ ವಿವಿಧ ಖಾತೆಗಳಿಗೆ, ಬೇರೆ ಬೇರೆ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಅದರಲ್ಲಿ ಸರಿಸುಮಾರು 80ರಿಂದ 85 ಕೋಟಿ ರೂಪಾಯಿ ಅಕ್ರಮವಾಗಿದೆ, ಅವ್ಯವಹಾರ ಆಗಿದೆ ಅನ್ನೋಂಥ ಆರೋಪವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಒಂದಷ್ಟು ಸರ್ಕಾರದ ಮೇಲೆ, ಸಚಿವರ ಮೇಲೆ, ಅಧಿಕಾರಿಗಳ ಮೇಲೆ ಅನುಮಾನ ಮೂಡಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಿಗೂ ಕೂಡ ನಡೀತಾ ಇದೆ. ಇಡೀ ಘಟನೆಯಾಗಿ ಒಬ್ಬ ಅಧಿಕಾರಿ ಸಾವಾಗಿ 24 ಗಂಟೆ ಕಳೆದರೂ ಕೂಡ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಸಚಿವ ನಾಗೇಂದ್ರ ಅವರು ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಮಾಧ್ಯಮದವರು ಅನೇಕ ರೀತಿಯ ಪ್ರಯತ್ನಗಳು ಮಾಡಿದಾಗಲೂ ಕೂಡ ಇವತ್ತು ಒಂದಷ್ಟು ಸುದ್ದಿಗೋಷ್ಠಿಯನ್ನು ಮಾಡುವಂತಹ ಸುದ್ದಿಗೋಷ್ಠಿಯನ್ನು ಬಿ ನಾಗೇಂದ್ರ ಅವರು ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಪ್ರಮುಖವಾದಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ಈ ಘಟನೆ ಆಗಿರುವಂಥದ್ದು, ಏನೆಲ್ಲ ಘಟನೆ ಆಗಿದೆ, ಇದ್ಯಾವುದರೂ ಕೂಡ ನನ್ನ ಗಮನಕ್ಕಿಲ್ಲ, ಜೊತೆಗೆ ನನ್ನ ಪಾತ್ರವೂ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಸಚಿವ ಬಿ ನಾಗೇಂದ್ರ ಅವರು ಕೊಟ್ಟರು. ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖವಾದಂಥ ಸೂಚನೆಗಳನ್ನು ಅಧಿಕಾರಿ ವರ್ಗಕ್ಕೂ ಕೊಟ್ಟರು, ಸಾರ್ವಜನಿಕ ವಲಯಕ್ಕೂ ಕೂಡ ಒಂದಷ್ಟು ಸ್ಪಷ್ಟನೆಗಳ ಕೊಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಇಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಏನಂತಂದು ಹೇಳಿದ್ರೆ, ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಪದ್ಮನಾಭ ಕಾರಣ ಅನ್ನುವಂತಹ ಉಲ್ಲೇಖವನ್ನು ಚಂದ್ರಶೇಖರ್ ಅವರು ಮಾಡಿದ್ರು. ಸಚಿವರು ಈಗ ಹೇಳ್ತಾ ಇರುವಂಥದ್ದು ಏನಂತಂದು ಹೇಳಿದ್ರೆ, ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಇದನ್ನು ಅವರ ಜೊತೆಗೆ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ, ಇಲ್ಲ, ಇದು ನನ್ನ ಗಮನಕ್ಕೆ ಬಾರದೇ ಅಕ್ರಮ ಹಣ ವರ್ಗಾವಣೆ ಆಗಿದೆ, ನನ್ನ ಸಹಿ ನಕಲು ಆಗಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಅವರ ಸಹಿ, ಬ್ಯಾಂಕಿನಲ್ಲಿ ಏನು ಸಹಿ ಹಾಕಿದ್ದಾರೆ ಆ ಸಹಿಯನ್ನು FSLಗೆ ಕಳಿಸಲಾಗಿದೆ. FSL ವರದಿ ಬರಬೇಕು. ಮತ್ತೊಂದು ಕಡೆಗೆ ಇಡೀ ಪ್ರಕರಣವನ್ನು CID ತನಿಖೆಯನ್ನು ಮಾಡ್ತಾ ಇದೆ. ಆ ತನಿಖೆ ಬಂದ ನಂತರ, ತನಿಖಾ ವರದಿ ಬಂದ ನಂತರದಲ್ಲಿ ಇಡೀ ಪ್ರಕರಣದಲ್ಲಿ ಅವರೇನಾದರೂ ತಪ್ಪಿತಸ್ಥರು ಆಗಿದ್ದಾರೆ, ಅವರ ತಪ್ಪೇನಾದರೂ ಇದ್ದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಆಗುತ್ತೆ ಅನ್ನುವಂಥ ಮಾತುಗಳು ಆಡುವುದರ ಜೊತೆಗೆ ಮತ್ತೊಂದು ಹೆಸರು ಉಲ್ಲೇಖ ಆಗಿದೆ ಡೆತ್ ನೋಟ್ನಲ್ಲಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕಿ ಸುಚಿಸ್ಮಿತಾ ಅವರ ಹೆಸರೇನು ಉಲ್ಲೇಖ ಆಗಿದೆ. ಆ ಒಂದು ಉಲ್ಲೇಖ ಆದಂಥ ಹಿನ್ನೆಲೆಯಲ್ಲೂ ಕೂಡ ಸಚಿವರು ಕೂಡ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದರು. ಏನಂತಂದು ಹೇಳಿದ್ರೆ, ನಾವೆಲ್ಲರೂ ಕೂಡ ನೀತಿ ಸಂಹಿತೆ ಜಾರಿ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದನ್ನು ಗಮನ ಹರಿಸಿಲ್ಲ. ಇಂಥ ಸಂದರ್ಭದಲ್ಲಿ ಹಣ ವರ್ಗಾವಣೆ ಆಗಿದೆ, ಅದು ಯಾರ ಗಮನಕ್ಕೂ ಬರದೇ ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದರು. ಯಾಕೆಂತಂದು ಹೇಳಿದ್ರೆ, ಹಣ ಡ್ರಾ ಆಗಬೇಕಂತಂದು ಹೇಳಿದ್ರೆ ಸಹಜವಾಗಿ ಸಂದೇಶ ಬರುತ್ತೆ, ಮೊಬೈಲ್ಗೆ ಸಂದೇಶ ಬರುತ್ತೆ. ಆ ಸಂದೇಶವೂ ಕೂಡ ವ್ಯವಸ್ಥಾಪಕ ನಿರ್ದೇಶಕರಿಗೆ ಬಂದಿಲ್ಲ. ಆ ಕಾರಣಕ್ಕಾಗಿ ಬ್ಯಾಂಕಿನ ಅಧಿಕಾರಿಗಳೇ ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಬ್ಯಾಂಕಿನ ಅಧಿಕಾರಿಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ 87 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬರಬೇಕಾಗಿತ್ತು, ಅಂದರೆ ನಿಗಮಕ್ಕೆ ಬರಬೇಕಾಗಿತ್ತು. ಅದರಲ್ಲಿ 26 ಕೋಟಿ ರೂಪಾಯಿ ವಾಪಸ್ಸನ್ನು ಕೊಟ್ಟಿದ್ದಾರೆ. ಉಳಿದಂತಹ ಹಣವನ್ನು ಸಂಜೆ ಹೊತ್ತಿಗೆ ವಾಪಸ್ ಕೊಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ ಅನ್ನೋಂಥದ್ದು. ಅದು ಡೆಡ್ಲೈನನ್ನು ಕೊಟ್ಟಿದ್ದೀವಿ. ಸಚಿವರು ಹೇಳಿರುವಂಥ ಮಾತೇನಂತಂದು ಹೇಳಿದ್ರೆ, ನಮಗೆ 87 ಕೋಟಿ ಬರಬೇಕು, ಅದರಲ್ಲಿ 26.5 ಕೋಟಿ ಕೊಟ್ಟಿದ್ದಾರೆ. ಇನ್ನು ಇವತ್ತು ಸಾಯಂಕಾಲದೊಳಗಡೆ ಮಿಕ್ಕಿದ ಎಲ್ಲ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸಂಜೆ 6 ಗಂಟೆ ಒಳಗಡೆ ಹಣ ಏನಾದರೂ ವಾಪಸ್ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಎಲ್ಲ ಅಧಿಕಾರಿಗಳ ಮೇಲೂ ಕೂಡ FIR ಆಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಹಗರಣ ಆದಂಥ ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥ ಸಚಿವರ ಗಮನಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು
ಈ ಯಾವುದೇ ಘಟನೆಗಳು ಕೂಡ ಸಚಿವರ ಗಮನಕ್ಕೆ ತಂದಿಲ್ಲ. ಇದು ಕರ್ತವ್ಯ ಲೋಪ ಆಗಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕಂತಂದು ಹೇಳಿದ್ರೆ ಒಬ್ಬ ನಿಗಮದ ಅಧಿಕಾರಿ ಅಲ್ಲಿ ಈ ರೀತಿಯ ದೊಡ್ಡ ಮೊತ್ತ ಒಂದು ಬಹುದೊಡ್ಡ ಹಗರಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥರಿಗೆ ಮಾಹಿತಿ ಕೊಡದೇ ಇದ್ದರೆ ಇದು ಕರ್ತವ್ಯ ಲೋಪ ಆಗುತ್ತೆ, ಇದರ ವಿರುದ್ಧ ಒಂದು ಕ್ರಮ ಆಗುತ್ತಾ ಅನ್ನೋಂಥ ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಸಚಿವರು ಎಲ್ಲೋ ಒಂದು ಕಡೆಗೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಇವೆಲ್ಲ ವರದಿಗಳು ಬರಬೇಕು, ವರದಿ ಬಂದ ನಂತರದಲ್ಲಿ ಅವರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಇದು ಒಂದು ಕಡೆಗಾದರೆ ಇದು ಇಡೀ ಘಟನೆಗಳು ಒಂದು ಕಡೆ ನಡೆದರೆ ಮತ್ತೊಂದು ಕಡೆಗೆ ಸಚಿವರ ರಾಜೀನಾಮೆಗೂ ಕೂಡ BJP ಪಟ್ಟು ಹಿಡಿದಿದೆ. CM ಸಿದ್ದರಾಮಯ್ಯ ರಾಜೀನಾಮೆಗೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದ್ದಾರೆ. ಅಂದರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋಂಥ ವಿಚಾರವನ್ನು ಮುಂದಿಟ್ಟು BJP ಸರ್ಕಾರದ ಮೇಲೆ ಮುಗಿಬೀಳುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇದು ಹೇಗೆ ಈಶ್ವರಪ್ಪ ಅವರ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಆಗಿನ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಸು ಸರ್ಕಾರದ ಮೇಲೆ ಮುಗಿಬಿದ್ದಿತ್ತೋ ಅದೇ ಮಾದರಿಯಲ್ಲಿ ಸರ್ಕಾರದ ಮೇಲೆ BJPಯೂ ಕೂಡ ವಿಪಕ್ಷಗಳು ಕೂಡ ಮುಗಿಬೀಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಒಂದು ತನಿಖೆ ಆಗಿರ್ಬೋದು ಮತ್ತು ಘಟನೆಯಾಗಿ 24 ಗಂಟೆ ಆದರೂ ಕೂಡ ಈ ಕ್ಷಣದವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ, ಒಂದಷ್ಟು ಸ್ಪಷ್ಟತೆಗಳು ನನ್ನ ಪಾತ್ರ ಇಲ್ಲ ಅನ್ನೋಂಥ ಸ್ಪಷ್ಟತೆ ಸಚಿವರು ಕೊಟ್ಟಾಗಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಏನು ವ್ಯವಸ್ಥಾಪಕ ನಿರ್ದೇಶಕ ಇದ್ದಾರೆ ಅವರ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ಮೂಡುತ್ತೆ. ಆದರೆ ಸರ್ಕಾರ ಇದನ್ನು ಯಾವ ಮಟ್ಟಿಗೆ ಸ್ಪಷ್ಟತೆ ಸಾರ್ವಜನಿಕ ವಲಯಕ್ಕೆ ಕೊಡುತ್ತೆ ಅನ್ನೋಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.